ಎಲ್ಲವನ್ನು ತೊರೆದು ಯಾವ್ದು ಧರ್ಮದ ಕಾರಣಕ್ಕೆ ನೀವು ಬೀದಿಗೆ ಬರ್ತೀರಿ, ನಿಮ್ ಜೀವನ ಹಾಳು ಮಾಡ್ಕೊಳ್ತೀರಿ. ನಿಮ್ಗೆ ಒಂದ್ ಹೇಳ್ತೀನಿ, ಶಿವಮೊಗ್ಗದಲ್ಲಿ ಗೋಕುಲ್ ಅಂತ ಬಂಗಾರದಂತ ಹುಡುಗ, ಗೋಣಿಗರು ಅಂತ ಹೇಳ್ತಾರೆ ಶಿವಮೊಗ್ಗದಲ್ಲಿ, ತುಂಬಾ ಪವರ್ಫುಲ್. ಆ ಗೋಕುಲ್ ಅನ್ನೋ ಹುಡುಗ ನನ್ನ ಕಾಲದಲ್ಲಿ ಸತ್ತೋಗ್ತಾನೆ. ನಾನು ಹೊರಗಡೆ ಬರೋದಕ್ಕೆ ಇದೆಲ್ಲ ಪ್ರಮುಖ ಕಾರಣಗಳು. ಆ ಹುಡುಗಂದು ಶವ ಇಟ್ಕೊಂಡಿರ್ತೀವಿ. ಇವತ್ತು ಬಿಜೆಪಿ 2 ಜನ ಪ್ರಮುಖ ನಾಯಕರು ಹೇಳ್ತಾರೆ ನನ್ನ ಹತ್ರ, ಮಹೇಂದ್ರ ಫಲವತ್ತಾಗಿದೆ ಭೂಮಿ, ಊಟ ಮಾಡಿ ನೆಟ್ರೆ ಒಳ್ಳೆ ಫಸಲು ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಭೀಕರತೆ ಬೇಕಾ ನಿಮ್ಗೆ? ಅದೇ ತರದ್ದು ಭೀಕರತೆ ಇಲ್ಲಿ ಮಂಗಳೂರಲ್ಲಿ ಯಾಕೆ ಇದಾಗ್ತಾ ಇಲ್ಲ? ಶರತ್ ಸಾವನ್ನ ತನಿಖೆ ಮಾಡಿ, ಹೊರಗಡೆ ಯಾರಿದ್ದಾರೆ ಅನ್ನೋದು ಬರಬೇಕು, ಗಲ್ಲಿಗೆ ಹಾಕಬೇಕು. ಅಸ್ರಫ್ ಮಾಡ್ರ ಹಿಂದ್ಗಡೆ ಯಾರಿದ್ದಾರೆ ಅದನ್ನು ಆಗ್ಬೇಕು. ಬರೀ ಮತ್ತೆ ನಾನೊಂದು ಹೇಳ್ತೀನಿ, ಯಾರು ಮಾಡಿದಾರೆ ಆ ಹುಡುಗರಲ್ಲ, ಹಿಂದ್ಗಡೆ ಯಾರ್ಯಾರಿದ್ದಾರೆ ಅದನ್ನು ಮಾಡಿ. ಯಾಕೆಂತ ಹೇಳಿದ್ರೆ ಸಮಾಜ ನಮಗೆ ಮಂಗಳೂರಂತ ಸೌಂದರ್ಯದ ಜಾಗ, ಸಂಸ್ಕೃತಿ ಅಲ್ಲ. ನಿಮ್ಗೆ ಶರತ್ ಮಡಿವಾಳದಾದಾಗ ಎಲ್ಲಾ ನೋಡ್ತಾ ಇರೋ ಸಂದರ್ಭದಲ್ಲಿ ಆ ಮುಸ್ಲಿಂ ಹುಡುಗ ರಿಕ್ಷಾದಲ್ಲಿ ಹಾಕೊಂಡು ಅವನು ತಪ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ತಾನೆ. ನಿಮ್ಗೆ ನಾನೇ ಬಜರಂಗದಳ ಸಂಚಾಲಕ ಆಗಿರ್ಬೇಕಾದ್ರೆ ಆಗುಂಬೆಘಾಟಲ್ಲಿ ಆಕ್ಸಿಡೆಂಟ್ ಆದಾಗ ನನ್ನನ್ನ ಬಂದು ಆ ಸಂದರ್ಭದಲ್ಲಿ ಎಲ್ಲ ಒಂದು 25-30 ವೆಹಿಕಲ್ ಹೋಗುತ್ತೆ, ನನ್ನ ಎತ್ತಿ ಬಂದು ಸಂಚಾಲಕ ಆಗಿರ್ಬೇಕಾದ್ರೆ ಅಜಕಾರಿನ ಅಸ್ರಫ್ ಅಲ್ಲ ಅನ್ವರ್ ಅಂತ ಅವ್ರು ಬಂದು ನನ್ನನ್ನ ಆಕ್ಸಿಡೆಂಟ್ ಇಂದ ಎತ್ತಿ, ಆಮೇಲೆ ನಮ್ಮ ಹುಡುಗರೆಲ್ಲ ಬರ್ತಾರೆ, ಎತ್ತಿನ ತಗೊಂಬಂದು ರೋಡಿಗೆ ಬಿಟ್ಕೊಂಡು ಎಲ್ಲ ಇದ್ ಮಾಡಿ ನನ್ನ ಟ್ರೀಟ್ ಮಾಡ್ತಾರೆ. ಒಂದು ನಿಮ್ಗೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಮುಂಚೆನೂ ಹೇಳ್ತೀನಿ, ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಧರ್ಮ ಕಟ್ಟಕ್ಕಾಗಲ್ಲ, ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ದೇಶ ಕಟ್ಟಕ್ಕೂ ಆಗೋದಿಲ್ಲ. ಪ್ರೀತಿ ವಿಶ್ವಾಸದಿಂದ ಮಾತ್ರ ಧರ್ಮ ಕಟ್ಟಕ್ಕೂ ಸಾಧ್ಯ, ದೇಶ ಕಟ್ಟಕ್ಕೂ ಸಾಧ್ಯ. ಇದೆರಡು ಕೆಲಸವನ್ನು ಮಾಡದೆ ದೇಶ ಪ್ರೇಮಿಗಳು ಅಂತ ನಾವು ಹೇಳ್ಕೊಳ್ಬಾರ್ದು. ನಾವು ಹಿಂದೂ ಸಮಾಜದೊಳಗಡೆ ಸಾವಿರಾರು ನ್ಯೂನತೆಗಳಿದಾವೆ, ನಮ್ಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ ಹಿಂದೂ ಸಂಘಟನೆಗಳಿಗೆ. ಆ ಕೆಲಸವನ್ನ ನಾವು ಮಾಡೋದಕ್ಕೆ ಹೊರಡಬೇಕು. ಮುಸ್ಲಿಂ ಸಂಘಟನೆಗಳಿಗೂ ಅಷ್ಟೇ, ಅವರಿಗೆ ಅವ್ರದೇ ಆದ ಸಮಾಜದೊಳಗಡೆ ಬೇಕಾದಷ್ಟು ಕೆಲಸ ಇದೆ. ಯಾಕಂದ್ರೆ ಅದು ಶ್ರೀಮಂತ ಸಮಾಜ ಏನಲ್ಲ. ಹಾಗಾಗಿ ಎರಡೂ ಈ ಕೆಲಸವನ್ನ ಮಾಡ್ತಾ ಹೋದ್ರೆ 100% ಸಮಾಜದಲ್ಲಿ ಒಂದಷ್ಟು ಒಳ್ಳೇದಿದಾಗತ್ತೆ.